ನೀವೇ ಹೇಳ್ತಾ ಇರೋದು ನವೆಂಬರ್ ಕ್ರಾಂತಿ 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 ಅಂತ ಹೇಳಿ 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 ರಾಜ್ಯದ ಜನರನ್ನ ಹಂಗೆ ತುದಿಗಾಲಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಹಿಂಗೆ ನಿಂತ್ಬಿಟ್ಟಿದ್ದಾರೆ ಎಲ್ಲ. ಆದ್ರೆ ಅಲ್ಲ, ನಮ್ಮ ಪಕ್ಷದವರೇ ಹೇಳಿದ್ದಾರೆ. ನನ್ಗನ್ಸೋದ ಪ್ರಕಾರ ಶಾಂತಿಯುತವಾಗಂತ ಆಗ್ಬೋದು, ಯಾವುದೇ ಕ್ರಾಂತಿ ಆಗಲ್ಲ ಅಂತ ನನಗನ್ಸ್ತದೆ. ಶಾಂತಿ ಆಗ್ಬೋದು ಅಂತದೆ. ರಾಜ್ಯದ ನಮ್ಮ ನಾಯಕರಾದಂತ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಸಹ ಬರ್ತಾ ಇದ್ದಾರೆ. ಅವೆಲ್ಲರೂ ಬಂದ ಮೇಲೆ, ವರಿಷ್ಠರೆಲ್ಲ ಬಂದ ಮೇಲೆ ಶಾಂತಿಯುತವಾಗಿ ತೀರ್ಮಾನ ಆಗುತ್ತೆ ಅನ್ನೋದು ಭಾವನೆ ನನಗಿದೆ. ಯಾವುದೇ ಕ್ರಾಂತಿ ಆಗೋದಂತೂ ನನ್ನ ಗಮನಕ್ಕೆ ಬಂದಿಲ್ಲ. ಮಾನ್ಯ ಆಗತ್ತಷ್ಟೇ. ನಾವು ಡೆಲ್ಲಿಗೆಲ್ಲ ಹೋಗಿ ಬಂದಿದ್ದೀವಿ, ಮುಖ್ಯಮಂತ್ರಿಗಳು ಕಂಡಿದ್ದೀವಿ, ಉಪಮುಖ್ಯಮಂತ್ರಿಗಳು ಕಂಡಿದ್ದೀವಿ, ಸೀನಿಯರ್ ಮಿನಿಸ್ಟರ್ ಕಂಡಿದ್ದೀವಿ, ಎಲ್ಲರನ್ನೂ ಕಂಡಿದ್ದೀವಿ. ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಏನು ತೊಂದರೆ ಇಲ್ಲ. ಎಲ್ಲ ನಮ್ಮ ಹಕ್ಕುಗಳು ಕೇಳ್ತೀವಿ. ಏನು, ನಾನೊಬ್ಬ 3 ಸರಿ MLA ಆಗಿದ್ದೀನಿ, ಒಂದು ಹಿಂದುಳಿದ ವರ್ಗದಲ್ಲಿ ಬಂದಂಥವು, ನನಗೊಂದು ಅವಕಾಶ ಕೊಡಿ, ನಾನೊಬ್ಬ ರಾಜ್ಯದ ನಾಯಕಿದ್ದೀನಿ ಅಂತ ಕೇಳ್ತೀವಪ್ಪ. ಕೇಳಕ್ಕೆ ಏನು ತಪ್ಪೇನಿದೆ? ಅದನ್ನ ಹಂಗಂತೇಳಿ ನಾವು ಭಿನ್ನಮತ ಮಾಡೋದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದು, ಇದು ಯಾವುದು ನಮ್ಮ ಹತ್ರ ಇಲ್ಲ. ಕೇಳೋ ಹಕ್ಕಿದೆ, ನಾವು ಕೇಳ್ತೀವಿ. ಮುಖ್ಯಮಂತ್ರಿ ಆಗೋದು ಕೆಲವರು ಕೇಳ್ತಾರೆ, ಅವ್ರ ಹಕ್ಕು ಕೇಳಿ ಬಿಡಿ, ಯಾರು ಬೇಡ ಅಂತಾರೆ. ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನೀವು ತೀರ್ಮಾನ ಮಾಡೋಕ್ಕಾಗತ್ತಾ? ಟಿವಿಯವ್ರು ತೀರ್ಮಾನ ಮಾಡೋಕ್ಕಾಗಲ್ಲ, ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಅದನ್ನ ನಮ್ಮ ರಾಷ್ಟ್ರೀಯ ನಾಯಕರು ಖಂಡಿತ ತೀರ್ಮಾನ ಆಯ್ತು. ನಾವು ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರ ಅಂತ ಹೇಳ್ಬೋದು. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರ ಸರ್? ಅವರೇ ಹೇಳಿದಾರಲ್ರಿ ಮೊನ್ನೆ. ಏನ್ ಹೇಳಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು? ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ನಾನು ಅದಕ್ಕೆ ಬದ್ದಾಗಿ ಅಂತ ಹೇಳ್ಯಾರೆ. ಅದಕ್ಕಿಂತ ಇನ್ಯಾವ ಕ್ರಾಂತಿ? ಶಾಂತಿ ಅಷ್ಟೇ. ಇನ್ಮೇಲೆಲ್ಲ ಶಾಂತಿ 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 ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.